ಇದು ಬದ್ದಿದ್ದೆಲ್ಲ ಕಸ, ಎಲ್ಲ ಟಾಕ್ಸಿನ್ಸ್ ಅಂತ ನಾವೇನು ಹೇಳ್ತೀವಿ, ಬೇಡದೇ ಇರೋ ವಿಚಾರ ಎಲ್ಲ ಕಿಬ್ಬು ಹೊಟ್ಟೆಯಿಂದ ಹೋಗುತ್ತೆ. ಅದಕ್ಕೆ ಈ ಆಯುರ್ವೇದಿಕ್ ಸಿಸ್ಟಮ್ನಲ್ಲಿ ಈ ಪಂಚಕರ್ಮ ಎಲ್ಲ ಮಾಡಿರೋದು ಅದಕ್ಕೇನೆ. ಯಾಕೆಂದರೆ ಕಿಬ್ಬು ಹೊಟ್ಟೆ, ಪಂಚಕರ್ಮದಲ್ಲಿ ಕಿಬ್ಬು ಹೊಟ್ಟೆನಲ್ಲಿ ಅವರು ಮದ್ದು ಅದರ ಬಗ್ಗೆ ಅವರು ತಗೊಳ್ತಾರೆ. ತಗೊಂಡಾಗ ಏನಾಗುತ್ತೆ, ಬೇಕಾಗಿರೋ ತುಷ್ಟಿ, ಪುಷ್ಟಿ, ಹುಳಿ ಈ ರೀತಿ ಎಲ್ಲ ಆಗಾಗ ಒಂದು 3 days 4 days 7 days 10 days ಕೋರ್ಸ್ ಥರ ಮಾಡಿ ಬೇಕಾಗಿರೋ ಆಹಾರ ಎಲ್ಲ ಮಾಡಿಕೊಂಡು, ಮತ್ತು ನಿಮ್ಮ ಸಹಸ್ರಾರದ ಮೇಲೆ ಎಣ್ಣೆ ಗಿಣ್ಣೆ ಎಲ್ಲ ಹಚ್ಚಿ ಅದಕ್ಕೊಂದು 10 ನಿಮಿಷ 15 ನಿಮಿಷ ಮಾತ್ರ ಎಣ್ಣೆ ಹಾಕ್ಕೊಂಡು ಅಂದರೆ ಒಂದು ನೀರಾಂಜನ ಇತ್ಯಾದಿ ಎಲ್ಲ ಮಾಡ್ಕೊಳ್ಳಿ, ಅಭಿಂಜನ ಇತ್ಯಾದಿ ಎಲ್ಲ ಮಾಡ್ಕೊಂಡಾದ್ಮೇಲೆ 15 ನಿಮಿಷ ಮೇಲೆ ಅದನ್ನು ತೊಳ್ಕೊಳ್ಳಿ. ಆ ತೊಳ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದಾಗ, ಯು ಕ್ಲೆನ್ಸ್ ಯುವರ್ ಸ್ಟಮಕ್, ಮೋರ್ ಸೋ ದ ಲೋವರ್ ಸ್ಟಮಕ್ ಆಫ್ ಯುವರ್ ಸೆಲ್ಸ್. ಸ್ವಾದಿಷ್ಠಾನದಲ್ಲಿ ನೀವು ಚಿಕಿತ್ಸೆ ಮಾಡಬೇಕು. ಅದು ಮಾಡಾದ ಮೇಲೇ ಸ್ವಲ್ಪ ಎನ್ಲೈಟನ್ಮೆಂಟ್ ಅನ್ನೋ ಗಂಧ ಬರೋದು, ಇಲ್ಲ ಅಂದರೆ ಬರಲ್ಲ. ನೀವು ಎಷ್ಟೇ ಪುಸ್ತಕ ಬರೆದರೂ ಕೂಡ ಇಲ್ಲಿ ಏನು ಹೇಳ್ತೀವೋ ಅದನ್ನು ಹಾರ್ಟ್ ಒಳಗಡೆ ತಗೋಬೇಕು, ಬ್ರೈನ್ ಒಳಗಡೆ ಹೋಗುತ್ತೆ. ಏನು ಸ್ವಾದಿಷ್ಠಾನದಲ್ಲಿರುತ್ತೋ ಹಾರ್ಟಿಗೆ ಹೋಗುತ್ತೆ, ಹಾರ್ಟಲ್ಲಿರೋದು ಬ್ರೈನ್ಗೆ ಹೋಗುತ್ತೆ. ಎರಡಕ್ಕೆ ಮಧ್ಯ ಇರತಕ್ಕಂಥ ವಾಕ್ಶಕ್ತಿ, ಆ ವಾಕ್ಶಕ್ತಿನಲ್ಲಿ ನಿಮಗೆ ಸ್ಪಂದನಗಳು ಹೊರಗಡೆ ಪ್ರಪಂಚಕ್ಕೆ ತನಗೆ ತಾನೇನೆ ಅದನ್ನು ಸ್ಪಂದನ ಬರೋತಕ್ಕಂಥ ವಿಚಾರನ ನೀವು ಮಾತಾಡ್ತೀರ. ಇಫ್ ಯು ಲುಕ್ ಎಟ್ ಎನಿ ಎನ್ಲೈಟನ್ಡ್ ಪರ್ಸನ್, if you look at any wisdom, either that wisdom will be in a written form or that wisdom will be in an oral form. ಇಲ್ಲ ಒಂದು ಶಕ್ತಿಯಿಂದ ಒಂದು ಸ್ಪಂದನದ ಮೂಲಕ ವಾಕ್ ಶಕ್ತಿನಲ್ಲಿ ಈಚೆ ಬರುತ್ತೆ, ಇಲ್ಲ ಅಂದರೆ ಒಂದು ಬರವಣಿಗೆ ಮೂಲಕ ಆ ಒಂದು ಶಕ್ತಿ ಸ್ಪಂದನ ಬರವಣಿಗೆ ರೂಪದಲ್ಲಿ ಬರುತ್ತೆ. ಅದು ನಮಗೆ ಅಪೀಲ್ ಆಗುತ್ತೆ. ಅದಕ್ಕೆ ಹೇಳೋದು, ಜಿಜ್ಞಾಸ ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಸ್ವಾದಿಷ್ಠಾನ ಸರಿ ಮಾಡ್ಕೊಳ್ಳೋಕ್ಕೆ ಜಿಜ್ಞಾಸ ಮಾಡೋದು. ವಿ ಅಂಡರ್ಸ್ಟ್ಯಾಂಡ್ ದಿಸ್ ಜಿಜ್ಞಾಸ ಓನ್ಲಿ ವೆನ್ ವಿ ಮೇಕ್ ಅವರ್ ಸ್ವಾದಿಷ್ಠಾನ ಪರ್ಫೆಕ್ಟ್. ಇಲ್ಲಾಂದರೆ ನಾವೇನು ಮಾಡಿದ್ರು ಗಾಳಿಗೆ ಹೋದಂಗೆ ಹೊಟ್ಟೋಗುತ್ತೆ. We cannot withstand that energy. It is not positive. It is not dynamic. It is simply divine and dynamic. ಇದೆಲ್ಲ ಏನು ಅಂದರೆ ದೈವತ್ವ ಸ್ಪಂದನಗಳನ್ನು ನಾವು ಹಿಡ್ಕೊಂಡು ಅದನ್ನು ನಾವು ಮನಸ್ಸಿನಲ್ಲಿ ತಗೋಬೇಕು. ಸೊ ಆಗೇನಾಗುತ್ತೆ ಅಂತ ಬಂದಾಗ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್. ಈಗ ಫಸ್ಟು ನಾವು ಮಾಡೋದು ಏನು ಅಂದಾಗ, ಸ್ವಾದಿಷ್ಠಾನದಲ್ಲಿ ನಾವು ಇರೋತಕ್ಕಂಥ ಸರಿಯಾಗಿ ಮಾಡಬೇಕು. ನಾವು ಸ್ವಾದಿಷ್ಠಾನ ಸರಿಯಾಗಿ ಮಾಡ್ಕೋಬೇಕು. ತೀರಾ ಹುಳಿ ತಗೋಬಾರ್ದು, ತೀರಾ ಖಾರ ತಗೋಬಾರ್ದು, ತೀರಾ ಒಂದು ರಸ ಇಲ್ಲದೇ ಇರೋತಕ್ಕಂಥ ಅಂಶಗಳನ್ನು ನಾವು ಅವಾಯ್ಡ್ ಮಾಡಬೇಕು. ತಮಸ್ ಕೊಡೋತಕ್ಕಂಥ ವಿಚಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿದಾಗ ನಮಗೇನಾಗುತ್ತೆ ಅಂದಾಗ, ವಿ ಟೇಕ್ ಕೇರ್ ಆಫ್ ಅವರ್ ಸ್ವಾದಿಷ್ಠಾನ. ನಮ್ಮ ಜೀರ್ಣಕಾರಿ ಏನು ಅಂದರೆ ಸ್ವಾದಿಷ್ಠಾನ. ಈ ಸ್ವಾದಿಷ್ಠಾನದಲ್ಲಿ ನಾವು ಏನದನ್ನು ಪುಷ್ ಮಾಡ್ತೀವೋ, ಆ ಗಾಳಿ, ಆ ವಾಯು, ಆ ಪಂಚ ವಾಯು ಅದು ಪುಷ್ ಮಾಡಿದಾಗ ಹೃದಯಕ್ಕೆ ಹೋಗಿ, ಹೃದಯದಲ್ಲಿರೋತಕ್ಕಂಥ ನಮ್ಮಲ್ಲಿರೋತಕ್ಕಂಥ ರಸಭಕ್ತಿ, ನಮ್ಮಲ್ಲಿ ಇರೋತಕ್ಕಂಥ ದೈವಿಕ ರಸಗಳನ್ನು ತಲೆಯಿಂದ ಹೃದಯಕ್ಕೆ ಬಂದು, ಹೃದಯದಲ್ಲಿ ನಮ್ಮ ಕೆಳಗಡೆಯಿಂದ ಹೇಗೆ ಒಂದು ಶಾಖ ಕೊಟ್ಟು ಒಂದು ಒಲೆನ ನಾವು ಬಿಸಿ ಮಾಡ್ತೀವೋ, ಅಂದರೆ ಒಲೆ ಉರಿಯಿಂದ ನಾವು ಯಾತಕ್ಕೆ ನೀರನ್ನು ಬಿಸಿ ಮಾಡ್ತೀವೋ, ಆ ರೀತಿ ನಮ್ಮ ಸ್ವಾದಿಷ್ಠಾನನ ನಾವು ಬಿಸಿಯಾಗಿ ಅದರ ಇಂಧನನ, ಅದರ ಶ್ವಾಸವನ್ನು ಆ ವಾಯು ಮೂಲಕ ನಾವು ನಮ್ಮ ಮೆದುಳು, ನಮ್ಮ ಗಂಟಲು ಹಾಗೂ ನಮ್ಮ ಹೃದಯಕ್ಕೆ ಅದು ಶಾಖ ಕೊಡೋಕ್ಕೆ ಬಂದಾಗ ನಮಗೆ
ಈ ಈ ಪಂಚಕರ್ಮ ಅನ್ನೋತಕ್ಕಂಥ ವಿಚಾರಗಳನ್ನು ನಾವು ತಗೊಂಡು ನಾವು ಏನು ಮಾಡಬೇಕು ಅಂದಾಗ ಹಿತ ಮಿತ ಅನ್ನೋ ವಿಚಾರದಲ್ಲಿ ಆಹಾರಗಳನ್ನು ಸ್ವೀಕರಿಸಬೇಕು. ವಿ ಶುಡ್ ನಾಟ್ ಬಿಕಮ್ ಅ ಗ್ಲಟನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸಿಕ್ಕಾಪಟ್ಟೆ ತಿಂತೀವಿ, ಜೀರ್ಣ ಚೆನ್ನಾಗಿದೆ ಅಂತ ಹೇಳಿಕೊಂಡು ಸಿಕ್ಕಾಪಟ್ಟೆ ತಿನ್ನೋದನ್ನೆಲ್ಲ ನಾವು ಬಿಡಬೇಕು. ಅಟ್ಲೀಸ್ಟ್ ಒಂದು ದಿವಸನಾರು ಲಂಗಣಂ ಪರಮ ಔಷಧಂ ಅನ್ನೋತಕ್ಕಂಥ ಸಂಸ್ಕೃತದಲ್ಲಿರೋದು ಏನು ಅಂದಾಗ ಒಂದು ದಿವಸ ಅಥವಾ ಒಂದು ಹೊತ್ತು ಅಥವಾ 2 ಹೊತ್ತು ಲಂಗಣಂ ಅಂದರೆ ಏನು, ನಮ್ಮಲ್ಲಿ ಉಪವಾಸ ಮಾಡಬೇಕು. ಏನು ಉಪವಾಸ ಮಾಡಬೇಕು? ಕರೆದಿದ್ದು ಗಿರ್ದಿದ್ದು ತಿನ್ನಬಾರ್ದು. ಯಾವುದು ನಮಗೆ ತುಂಬ ಸಾಫ್ಟಾಗಿ ಜೀರ್ಣ ಆಗುತ್ತೋ ಆ ಥರ ಆಹಾರಗಳನ್ನು ನಾವು ಸ್ವೀಕರಿಸಬೇಕು. ಹುಳಿ, ಖಾರ, ಉಪ್ಪು ಈ ರೀತಿ ಎಲ್ಲ ಅವಾಯ್ಡ್ ಮಾಡಿ ಎಷ್ಟು ಬೇಕೋ ನಮ್ಮಲ್ಲಿ ಸರಿಯಾಗಿ ಬೇಕಾಗಿರೋ ಆಹಾರಗಳನ್ನೆಲ್ಲ ತಗೊಂಡು ಸ್ವಾದಿಷ್ಠಾನನ ಸರಿ ಮಾಡ್ಕೊಂಬಿಟ್ರೆ ನಮಗೆ ಒಳ್ಳೆ ದೈವತ್ವ ವಿಚಾರಗಳು ಅನುಭವಗಳು ಆಗಲಿಕ್ಕೆ ಶುರು ಆಗುತ್ತೆ. ನಿಮಗೆ ದೈವತ್ವ ಅನುಭವ ಇಲ್ಲ ಅಂದರೆ ನಿಮ್ಮ ಸ್ವಾದಿಷ್ಠಾನ ಸರಿ ಇಲ್ಲ. ಯು ಆರ್ ಆಲ್ ಗುಡ್ ಪೀಪಲ್, ಯು ಆರ್ ಆಲ್ ವೆರಿ ಗುಡ್ ಪೀಪಲ್, ಆದರೆ ಯುವರ್ ಸ್ವಾದಿಷ್ಠಾನ ಈಸ್ ನಾಟ್ ಗುಡ್. ನಿಮಗೆ ಭಕ್ತಿ ಇದೆ, ಶ್ರದ್ಧೆ ಇದೆ, ಆಲ್ ದಟ್ ಈಸ್ ಗುಡ್, ವೆಲ್ ಆ್ಯಂಡ್ ಗುಡ್, ವೆರಿ ಫೇರ್, ವೆರಿ ಗುಡ್, ಬಟ್ ಸ್ವಾದಿಷ್ಠಾನ ಸರಿ ಇಲ್ಲ. ನಾನು ಇಷ್ಟೆಲ್ಲ ಶಂಕ ಪಡ್ಕೊಳ್ತಾ ಇದ್ದರೂ ಕೂಡ ನಿಮಗೆ ಮುಮುಕ್ಷತ್ವದ ಅನುಭವ ಯಾಕಾಗ್ತಿಲ್ಲ ಅಂದಾಗ ನಿಮ್ಮ ಸ್ವಾದಿಷ್ಠಾನ ಸರಿ ಇಲ್ಲ. ಲಂಗಣಂ ಪರಮ ಔಷಧಂ. ಆಗಾಗ ಇದೆಲ್ಲ ತಿನ್ನೋದೆಲ್ಲ ಹೊಟ್ಟೆ ಬರ್ತಿ ತಿನ್ನಬಾರ್ದು. ಇನ್ನೂ 2 ತುತ್ತು ಇನ್ನೂ ಇದೆ ಅನ್ನೋದನ್ನು ತಿಳ್ಕೊಂಡು 2 ತುತ್ತಿದ್ರೆ ಹೊಟ್ಟೆ ತುಂಬುತ್ತೆ. ಆ 2 ತುತ್ತಿಗೆ ಕಡಿಮೆ ತಗೊಂಡು ಬರಬೇಕು. ಅದು ಏನು ತರಬೇಕು? ಹುಳಿ, ಉಪ್ಪು, ಖಾರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ನ ಇದೆ, ಒಂದು ಬಂಡಿ ಅನ್ನ ಇದೆ, ತಿಂತೀನಿ ಅಲ್ಲ, ತಪ್ಪು. ಅದಕ್ಕೆ ಹೇಳೋದು, ನಾವು ದೇವರಿಗೆ ನೈವೇದ್ಯ ಮಾಡ್ತೀವಿ ಅಲ್ವಾ? ನೈವೇದ್ಯ ಮಾಡಿದಾಗ ಏನು ಮಾಡ್ತೀವಿ ಹೇಳಿ? ಸೊ ಆ 5 ತುತ್ತುಗಳ ಥರ ನಾವು ದೇವರಿಗೆ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ? ದೇವರಿಗೆ ಈ ಒಂದು ಸ್ವಾಹ ಈ ಥರ ಮಾಡಿ 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 ನಾನು ನನ್ನಲ್ಲಿರೋ ಎಲ್ಲ 5 ರೀತಿ ಪ್ರಾಣವಾಯುಗಳನ್ನು ಸ್ವಾದಿಷ್ಠಾನದಿಂದ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋತಕ್ಕಂಥ ನೆನಪಿರಬೇಕು. ಇಟ್ ಈಸ್ ನಾಟ್ ರಿಲಿಜಿಯಸ್, it is the way it is. When you eat, you should understand, ದೇವರೇ 5 ತುತ್ತು ತೊಳ್ತಾ ಇದ್ದಾನೆ, ನಾನು ಯಾಕೆ ಈ ಥರ ತುತ್ತು ತಿನ್ನೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಯಾಕೆ ಮಾಡಬೇಕು? ಅದನ್ನು ಅರ್ಥ ಮಾಡ್ಕೋಬೇಕು. ಯು ಆರ್ ನಾಟ್ ಡಿಪ್ರೈವಿಂಗ್ ಯುವರ್ ಸೆಲ್ಫ್. ನೈದರ್ ಗಾಡ್ ಈಸ್ ಡಿಪ್ರೈವಿಂಗ್ ಯು ಆಫ್ ದಟ್ ಎನರ್ಜಿ, ಬಟ್ the energy you are going to get is ತುಷ್ಟಿಕರವಾದಂಥ ಪುಷ್ಟಿಕರವಾದಂಥ ಎನರ್ಜಿ. ದಟ್ ಈಸ್ ದ ಹೋಲ್ ಥಿಂಗ್ ಇನ್ ಡಿವಿನಿಟಿ. ಇದನ್ನು ನಾವು ಅಭ್ಯಾಸ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆಗೇನಾಗುತ್ತೆ, ನಿಮಗೆ ಸಾಕಷ್ಟು ಮುಮುಕ್ಷತ್ವದ ಅನುಭವ ಶುರುವಾಗುತ್ತೆ. ಇದೆಲ್ಲ ಗೊತ್ತಿಲ್ಲದೇನೆ ಇಲ್ಲಿರೋತಕ್ಕಂಥ ಸ್ವಲ್ಪ ಮಕ್ಕಳ ರೀತಿಯಲ್ಲಿ ನಿಮಗಿಂತ ವಯಸ್ಸಲ್ಲಿ ಕಮ್ಮಿ ಇರೋರೆಲ್ಲರಿಗೂ ಕೂಡ ಮುಮುಕ್ಷತ್ವದ ಅನುಭವ ಬರ್ತಾ ಇದೆ. ನಿಮಗೆ ಯಾಕೆ ಬರೋಲ್ಲ? ವಯಸ್ಸಾಗಿದೆಯಾ? ಇಲ್ಲ, ನಿಮ್ಮ ಸ್ವಾದಿಷ್ಠಾನ ಸರಿ ಇಲ್ಲ. ಯು ಆರ್ ನಾಟ್ ಗೆಟಿಂಗ್ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಅಟ್ ಆಲ್ ಬಿಕಾಸ್ ನಿಮ್ಮ ಸ್ವಾದಿಷ್ಠಾನ ಸರಿ ಇಲ್ಲ. ನಿಮ್ಗೆ ಸ್ವಾದಿಷ್ಠಾನ ಸರಿ ಇದ್ದರೆ ಇಮಿಡಿಯೇಟ್ಲಿ ಯು ರೀಗ್ರೂಪ್ your energy in your ಸ್ವಾದಿಷ್ಠಾನ. ಕಿಬ್ಬೊಟ್ಟೆನಲ್ಲಿ ಬೇಡದಿರೋ ಎನರ್ಜಿ ಇದೆ, ಬೇಡದಿರೋ ಎನರ್ಜಿ ಇದೆ. ನೀವೆಲ್ಲ ಬುದ್ಧಿ ಒಳಗಡೆ ಎಲ್ಲ ಚೆನ್ನಾಗಿ ಹೋಗುತ್ತೆ ನಿಮಗೆ, ಇಲ್ಲ ಅಂತ ಹೇಳಲ್ಲ. when it comes below your chest or around your chest region ಏನಾಗುತ್ತೆ? you cannot accumulate, you cannot understand,
ದ ಇಂಪಾರ್ಟೆನ್ಸ್ ಆಫ್ ಯು. ನಿಮಗೆ ಕೇಳಿದ್ದೀನಿ, ಆರ್ ಆಸ್ಪಿಷಿಯಸ್ ಆ್ಯಂಡ್ ಪ್ರೆಷಿಯಸ್. ವೈ ಯು ಆರ್ ಸ್ಟಿಲ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂ ಪರ್ಪರ್ಟ್ ಆಫ್ ದಿಸ್ ಮೀನಿಂಗ್? ಯು ಆರ್ ಆಸ್ಪಿಷಿಯಸ್ ಆ್ಯಂಡ್ ಪ್ರೆಷಿಯಸ್. ನೀವು ಪಾವನ, ಪವಿತ್ರ ಇದನ್ನು ಹೇಳ್ತಾನೇ ಇದ್ದೀನಿ, ಬಟ್ ಸ್ಟಿಲ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ವೈ? ಬಿಕಾಸ್ ನಿಮ್ಮ ಸ್ವಾಧಿಷ್ಠಾನ ಸರಿ ಇಲ್ಲ. ಯು ಆರ್ ನಾಟ್ ಡಂಬೋಸ್, ಯು ಆರ್ ನಾಟ್ ಡಂಬ್, ಯು ಆರ್ ಎನರ್ಜೆಟಿಕ್ ಪೀಪಲ್, but you don't understand where it is originating from. It is not originating from. You are curbing the point of origin. ನೀವು ನಿಮ್ಮಲ್ಲಿ ಇರೋತಕ್ಕಂಥ ಸ್ವಾಧಿಷ್ಠಾನನ ನೀವು ಹಿಡ್ಕೊಂಡು ಕೂತಿದ್ದೀರಾ. you allow that energy in the ಸ್ವಾಧಿಷ್ಠಾನ to come out in full bloom. Allow that energy to flow. Then you will see mystical experiences. I don't want to name, but most of you don't understand this. ಈಗಲೂ ಇನ್ನೊಂದು ವಾರ ಟೈಮು. You see to it, you have an Ayurvedic kind of bent of mind. ಆಗಾಗ ಸ್ವಲ್ಪ ಶುಂಠಿ, ಆಗಾಗ ಈಗ ಮಾವಿನಕಾಯಿ ಸೀಸನ್ನು, ಸೊ ಈಗೆಲ್ಲ ಈ ಶುಂಠಿ ಇತ್ಯಾದಿ ಮಾವಿನ ಶುಂಠಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನಿಮ್ಮ ಅಸಿಡಿಕ್ ಲೆವೆಲ್ನ ಹೊಟ್ಟೆನಲ್ಲಿ ಕಡಿಮೆ ಮಾಡ್ಕೊಳ್ಳಿ. ಬೇಕಾಗಿರೋ ಒಂದು ಆಯುರ್ವೇದಿಕ್ ಒಂದು ಪದಾರ್ಥ, ಈಗ ಭಾವನ ಜೀರಕ ರಸಾಯನ, ಅದನ್ನು ತೊಗೊಳ್ಳಿ ಆಯಿತಾ. ಊಟಕ್ಕೆ ಮುಂಚೆ ಒಂದು ಸ್ಪೂನು, ತಿಂಡಿಗೆ ಮುಂಚೆ ಒಂದು ಸ್ಪೂನು, ರಾತ್ರಿ ಊಟ ಆದಮೇಲೆ ಒಂದು ಸ್ಪೂನು, ಈ ಥರ. ಜಸ್ಟ್ ಮೇಕ್ ಶ್ಯೂರ್ ದಟ್ ಬೆಲ್ಚಿಂಗ್ ಇರಬಾರ್ದು. ಬೆಲ್ಚಿಂಗ್ ಅಂದರೆ ತೇಗ ಬರಬಾರ್ದು. ನಿಮಗೆ ತೇಗ ಜಾಸ್ತಿ ಬಂದರೆ, ಬಿಕ್ಕಳಿಕೆ ಜಾಸ್ತಿ ಬಂದರೆ ನಿಮ್ಮ ಸ್ವಾಧಿಷ್ಠಾನ ಇಸ್ ನಾಟ್ ಓಕೆ. ವೆನ್ ಯುವರ್ ಸ್ವಾಧಿಷ್ಠಾನ ಈಸ್ ಆಬ್ಸಲ್ಯೂಟ್ಲಿ ಕಾಂಕ್ಡ್ ಔಟ್ ಅಂದರೆ ಆಗ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದಾದ್ಮೇಲೆ ತೇಗ ಬರುತ್ತೆ, ಇಲ್ಲ ಹೊಟ್ಟೆಯಲ್ಲಿ ಅಸಿಡಿಟಿ ಬರುತ್ತೆ. ಹೊಟ್ಟೆ ಸಂಬಂಧ ಮಾಡಿದ್ದೆಲ್ಲವೂ ನಿಮಗೆ ಹೊಟ್ಟೆ ಉಬ್ಬಿಸ್ದಂಗೆ ಆಗುತ್ತೆ, ಬ್ಲೋಟಿಂಗ್ ಇನ್ ದ ಸ್ಟಮಕ್ ಎಲ್ಲ ಆಗುತ್ತೆ. ಯಾಕೆ ಅಂದರೆ ನಿಮ್ಮ ಸ್ವಾಧಿಷ್ಠಾನ ಸರಿ ಇಲ್ಲ. ಯು ಹ್ಯಾವ್ ಗಾಟ್ ಫ್ಯಾಂಟಾಸ್ಟಿಕ್ ಡೈಜೆಷನ್ ಕೆಪಾಸಿಟಿ, ಆದರೆ ಯು ಶುಡ್ ನಾಟ್ ಟೇಕ್ ಇಟ್ ಟೂ ಫಾರ್. ಹಿತದಲ್ಲಿ, ಮಿತದಲ್ಲಿ, ಸಾವಧಾನದಲ್ಲಿ ಇರಬೇಕು. ನೀವು ಸುಮ್ಮನೆ ಕಂಡಿದ್ದೆಲ್ಲ ಬಾಯಿಗೆ ಹಾಕೋಬಾರ್ದು, ಕರೆದಿದ್ದ ಪದಾರ್ಥ ಆಗಲೇಬಾರ್ದು. ನೋ, ಯು ಶುಡ್ ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಜಂಕ್ ಫುಡ್ಸ್. ಕರೆದಿದ್ದು ಸಂಡಿಗೆ, ಹಪ್ಪಳ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ತುಂಬ ಶುಂಠಿ, ತುಂಬ ಹುಳಿ, ತುಂಬ ಈ ರೀತಿ ಎಲ್ಲ ತಗೊಳ್ಳೋದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎಷ್ಟು ಬೇಕೋ ಅಷ್ಟು. ಐ ವುಡ್ ಸಜೆಸ್ಟ್ ಅ ಕೇರಳ ಟೈಪ್ ಆಫ್ ಅ ಫುಡ್. ಕೇರಳನಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಹಿತವಾಗಿ, ಎಲ್ಲ ಮಿತವಾಗಿ, ಎಲ್ಲ ತುಷ್ಟಿಕರವಾಗಿ, ಪುಷ್ಟಿಕರವಾಗಿರುತ್ತೆ. ಬಾಳೆಹಣ್ಣು ಕೂಡ ತುಷ್ಟಿಕರವಾಗಿ ಇರುತ್ತೆ. ಸೊ ಆದ್ದರಿಂದ ಯು ಶುಡ್ ಹ್ಯಾವ್ ಸಮಥಿಂಗ್ ಸಿಮಿಲರ್ ಟು ಕೇರಳ. ಅದಕ್ಕೆ ಎಷ್ಟು ಬೇಕೋ ಬೆಲ್ಲ ಇರುತ್ತೆ, ಅದಕ್ಕೆ ಏನು ಬೇಕೋ ಎಲ್ಲ ಇರುತ್ತೆ. ಅದೇನಾಗುತ್ತೆ, ಮಿಕ್ಕಿದ ಪ್ರದೇಶಗಳಲ್ಲಿ ಇದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಏರುಪೇರು ಆಗುತ್ತೆ. Food depends upon what kind of a pradesha you are in. You cannot adopt to Kerala food unless and until you are a Keralite yourself. ಸೊ ಆದ್ದರಿಂದ ಏನಾಗುತ್ತೆ, ನಿಮ್ಮ ಜೀನಲ್ಲಿ ಕೇರಳ ಫುಡ್ ಜೀರ್ಣ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೇರಳ ಫುಡ್ಡು ಅದನ್ನು ಜೀರ್ಣ ಮಾಡೋತಕ್ಕಂಥ ಕೆಪಾಸಿಟಿ ಇರಬೇಕು ಇನ್ ಯುವರ್ ಜೀನ್. ಯು ಆರ್ ನಾಟ್ ಮೇಡ್ ಟು ಡೈಜೆಸ್ಟ್ ಕೇರಳ ಫುಡ್. ಎಷ್ಟು ಬೇಕೋ ಅಷ್ಟಿರಬೇಕು. ಫಸ್ಟ್ ಆಫ್ ಆಲ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಅ ಫುಡ್ ಯು ವಾಂಟ್, ಅದನ್ನು ತೊಗೊಳ್ಳಿ. ಅದನ್ನು ತೊಗೊಂಡಾದ್ಮೇಲೆ ದೆನ್ ಯುವರ್ ಮೈಂಡ್ ವಿಲ್ ಬಿ ಫೋಕಸ್ಡ್ ಆ್ಯಂಡ್ ಯು ವಿಲ್ ಹ್ಯಾವ್ ದಟ್ ಕೈಂಡ್ ಆಫ್ ಅ ಡಿಟರ್ಮಿನೇಷನ್. ಫುಡ್ಡು ಫೋಕಸ್ ಆಗುತ್ತೆ, ಬಟ್ ಡಿಟರ್ಮಿನೇಷನ್ ಬರೋದು ಯಾವ ರೀತಿ ಆಹಾರ ತಗೊಳ್ತಾ ಇದ್ದೀರಾ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.